ಆ, ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಸಂಯುಕ್ತ ಅಂತ. ಆ, ನಾನು ಒಂದು ಕಂಪನಿ ಝೋಬೋವಾನ್ ಅಂತ ಒಂದು ಕಂಪನಿ, ಅದು ವೆಲ್ನೆಸ್ ಕಂಪನಿ ನಾನು ರನ್ ಮಾಡ್ತೀನಿ. ಸೊ ಬೇಸಿಕ್ಲಿ ನಾನು ಹೈಡ್ರೇಷನ್ ಸ್ಪೆಷಲಿಸ್ಟ್. ಅಂದ್ರೆ ವಾಟರ್ ಇಂದ ನಾವು ಹೆಂಗೆ ನಮ್ಮ ಸೆಲ್ಫ್ ನ ಹೀಲ್ ಮಾಡ್ಕೊಬಹುದು ಅಂತ ಆ ಥೆರಪೀಸ್ ಎಲ್ಲ ಮಾಡ್ತೀನಿ. ಸೊ ನನಗೆ ಹೀಲಿಯನ್ನ ನಮ್ಮ ಫ್ರೆಂಡ್ ಪ್ರಸಾದ್ ಸರ್ ಅಂತ ಇದ್ದಾರೆ, ಅವರು ನಮ್ಮ ಕೊಲೀಗು. ಅವ್ರು ಇಂಟ್ರೊಡ್ಯೂಸ್ ಯಾವಾಗ್ಲೂ ಹಿಂಗೆ ಹಾಕೊಂಡ್ ಬರ್ತಾ ಇದ್ರು. ಸೊ ನಾನ್ ಕೇಳ್ತಾ ಇದ್ದೆ, ಸರ್ ಅದ್ ಏನದು ನೀವ್ ಹಾಕೊಂತೀರಲ್ಲ ಅಂತ. ಓ, ಇದು ಹಂಗೆ ಮಾಡತ್ತೆ, ಹಿಂಗೆ ಹೆಲ್ಪ್ ಮಾಡತ್ತೆ ಅಂತ ಏನೇನೋ ಹೇಳ್ತಾ ಇದ್ರು. ಸೊ ನನ್ಗೆ ರಿಯಲಿ ಅದೆಲ್ಲ ನಿಜಾನಾ, ಈ ತರ ಎಷ್ಟು ಥಿಂಗ್ಸ್ ಬರುತ್ತೆ ಅಂತ. ಬಟ್ ಅದೇನೋ ಒಂಥರ ಗಟ್ ಫೀಲಿಂಗ್ ಅಂತಾರಲ್ಲ, ಸೊ ತಗೊಬೇಕು ಅಂತ ಅನ್ಸ್ತು. ಸೊ ಸಂಹೌ ಐ ಮ್ಯಾನೇಜ್ಡ್ ಅಂಡ್ ನಾನು ಪರ್ಚೇಸ್ ಮಾಡಿದೆ. ನಾನು ಅನ್ಕೊಂಡೆ ಅಟ್ಲೀಸ್ಟ್ ನನ್ನ ಕಂಪನಿ ಅಂಡ್ ಥೆರಪೀಸ್ಗೆ ಹೆಲ್ಪ್ ಆಗುತ್ತಲ್ಲ, ಏನೋ ಫ್ರೀಕ್ವೆನ್ಸಿ ಥೆರಪಿ ಅಂತ ಇದ್ದಾರೆ ಅಂತ. ಸೊ ನಾನು ತಗೊಂಡು ನಾನು ಯೂಸ್ ಮಾಡಿದೆ, ಪ್ಲಸ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಫ್ರೆಂಡ್ಸ್ಗೆ. ಸೊ ಆಗ ಏನಾಯ್ತಂದ್ರೆ, ಈಗ ಎಷ್ಟೋ ಥೆರಪಿಗಳಲ್ಲಿ ತುಂಬಾ ಟೈಮ್ ಹಿಡಿಯತ್ತಲ್ವಾ. ಬಟ್ ಈ ಒಂದು 2 ವೀಕ್ಸ್ ಅಲ್ಲಿ ಎಷ್ಟೋ ಚೇಂಜಸ್ ಎಕ್ಸ್ಪೀರಿಯನ್ಸ್ ಮಾಡಕ್ ಶುರು ಆದ್ವಿ ನಾವು. ಒಳ್ಳೆ ಡಿಟಾಕ್ಸ್ ಹಾರಕ್ ಶುರು ಆಯ್ತು. ನನಗೆ ಸಿವಿಯರ್ ಹೆಡ್ ಏಕ್ಸ್ ಬರ್ತಾ ಇತ್ತು. ಸೊ ವೆನ್ ಎವರ್ ಐ ಯೂಸ್ ಟು ರನ್ ದೀಸ್ ಪ್ರೋಗ್ರಾಮ್ಸ್ ಅಲ್ಲ, ವೆದರ್ ಗೋಲ್ಡ್ ಸೈಕಲ್ ಪ್ರೋಗ್ರಾಮ್ ಆರ್ ಡೀಪ್ ಸೈಕಲ್ ಹೆಡ್ ಶೋ, ಸೊ ಎಷ್ಟೋ ರಿಡ್ಯೂಸ್ ಆಗ್ಬಿಟ್ಟು. ಅಂಡ್ ಆಫ್ಟರ್ ಲೈಕ್ 1 ಮಂತ್ ನನಗೆ ಐ ಟು ನೆವರ್ ಹ್ಯಾವ್ ದೋಸ್ ಹೆಡ್ ಏಕ್ಸ್. ಸೊ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಐಮ್ ಲೈಕ್ ಅದರೊಳಗೆ ಚಕ್ರ ಹೀಲಿಂಗ್ ಅಂತಿತ್ತು. ಕೇಳ್ತಾ ಇದ್ದೆ ಚಕ್ರ ಮೆಡಿಟೇಷನ್ ಅದೆಲ್ಲ, ಬಟ್ ರಿಪೋರ್ಟ್ ಬರೋದು ಇವನ್ ಅಮೇಸಿಂಗ್ ಆಗಿತ್ತು. ಸೊ ಈ ಒಂದು ದಿವಸ ನನಗೆ ಫ್ರೀಕ್ವೆನ್ಸಿ ಥೆರಪಿ ಬಂದ್ಬಿಟ್ಟು ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಎವ್ರಿ ಸಿಂಗಲ್ ಡೇ ನಾನು ಯೂಸ್ ಮಾಡ್ತೀನಿ. ಪ್ಲಸ್ ಲಾಟ್ ಆಫ್ ಮೈ ಫ್ರೆಂಡ್ಸ್ ಯೂಸ್ ಮಾಡ್ತಾರೆ, ನಮ್ಮ ಕ್ಲೈಂಟ್ಸ್ಗೆ ಹೇಳ್ಕೊಡ್ತೀನಿ, ಥೆರಪೀಸ್ ಕೊಡ್ತೀನಿ. ಸೊ ತುಂಬಾ ತುಂಬಾ ಹೆಲ್ಪ್ ಆಗಿದೆ. ಹೀಲಿ ಇನ್ನೊಂದೇನಂದ್ರೆ, ನನಗೆ ಆಫೀಸ್ ಸ್ಪೇಸ್ ಇರಲಿಲ್ಲ. ಸೊ ಎವ್ರಿ ಟೈಮ್ ಯಾವ್ದಾದ್ರು ಕೋವರ್ಕಿಂಗ್ ಸ್ಪೇಸ್ ಅಲ್ಲಿ ಹೋಗಿ ನಾವು ಥೆರಪೀಸ್ ಮಾಡ್ತಾ ಇದ್ವಿ, ಇಲ್ಲಾಂದ್ರೆ ಫ್ರೆಂಡ್ಸ್ ಕ್ಲಿನಿಕ್ ಅಲ್ಲಿ ಯೂಸ್ ಟು ಡೂಸ್ ಥೆರಪೀಸ್. ಯಾವಾಗ್ಲೂ ನಾನು ಅನ್ಕೊಂತಾ ಇದ್ದೆ ಒಂದು ಓನ್ ಸ್ಪೇಸ್ ಇರಬೇಕು ಅಂತ. ಸೊ ನಮ್ ಟೀಚರ್ ಅಶ್ವಿನಿ ಮೇಡಮ್ ಅವರೇ ಹೇಳ್ಕೊಡ್ತರು. ಅವ್ರು ಹೇಳಿದ್ರು, ಆಸ್ ನಿಮ್ ಎನರ್ಜೀಸ್ ಎಲ್ಲ ಎಷ್ಟು ನೀವು ಫ್ರೀಕ್ವೆನ್ಸಿ ರೈಸ್ ಮಾಡ್ಕೊಂತೀರೋ, ಅಷ್ಟು ನಿಮ್ ನಿಮ್ ಡಿಸೈರ್ಸ್ ಏನೇನಿರುತ್ತೆ ಅದೆಲ್ಲ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ. ನಾನು ಓಕೆ ಹೇಳ್ತಾ ಇದ್ದಾರೆ ಅನ್ಕೊಂಡೆ. ಸೊ ನಾನು ಕೋಚ್ ಅನಾಲಿಸಿಸ್ ಅಲ್ಲಿ ನಂದು ಡ್ರೀಮ್ಸ್ ಒಂದು ಆಫೀಸ್ ಬೇಕು, ನನ್ಗೆ ಹಿಂಗೆ ಸ್ಟಾಫ್ ಬೇಕು, ಸೊ ಅದೆಲ್ಲ ನಾನು ಹಾಕೊಂತ ಇದ್ದೆ. ಯು ವಾಂಟ್ ಬಿಲೀವ್ ಇಟ್, ಇಟ್ಸ್ ಬೀನ್ 6 months ದಟ್ ಐ ಆಮ್ ಯೂಸಿಂಗ್. ನಾವ್ ಐ ಆಮ್ ಹ್ಯಾವಿಂಗ್ ಮೈ ಓನ್ ಆಫೀಸ್. ರೆನೋವೇಷನ್ ಆಗ್ತಾ ಇದೆ. ಅದು ಹೆಂಗೆ ಅದೆಲ್ಲ ಮ್ಯಾನಿಫೆಸ್ಟ್ ಆಯ್ತು ಲಾಜಿಕಲಿ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ, ಬಟ್ ಆಯ್ತು. ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಸೊ ಹೆಲ್ತ್ ಆಗ್ಲಿ, ನಿಮ್ ಡ್ರೀಮ್ಸ್ ಡಿಸೈರ್ಸ್ ಆಗ್ಲಿ, ವೆದರ್ ಇಟ್ ಇಸ್ ಬಿಸ್ನೆಸ್, ರಿಲೇಶನ್ಶಿಪ್, ಫ್ಯಾಮಿಲಿ, ಫೈನಾನ್ಸ್, ಎಷ್ಟೊಂದ್ ಜನ ದೇ ಹ್ಯಾಡ್ ಟೇಕನ್ ಮನಿ ಫ್ರಮ್ ಮೀ, ಅಂದ್ರೆ ಕಾಸು ಕೊಡ್ತಾ ಇರ್ಲಿಲ್ಲ ವಾಪಸ್. ಸೊ ಆಸ್ ವಿ ಆರ್ ರನ್ನಿಂಗ್ ಪ್ರೋಗ್ರಾಮ್ಸ್, ಆಸ್ ವಿ ಆರ್ ಹೀಲಿಂಗ್, ಎಷ್ಟೋ ಚೇಂಜಸ್ ಆಗ್ತಾ ಇತ್ತು. ಪೀಪಲ್ ಯೂಸ್ ಟು ರಿಟರ್ನ್ ದ ಮನಿ ಬ್ಯಾಕ್. ಸೊ ಅದೆಲ್ಲ ನಾವೆಲ್ಲೋ ಬರೋದೇ ಇಲ್ಲ ಅನ್ಕೊಂಡಿರೋದೆಲ್ಲ ಬರೋಕ್ ಶುರು ಆಯ್ತು. ಸೊ ಓವರ್ ಆಲ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಹೀಲಿ ಒಂದು ಬ್ಲೆಸ್ಸಿಂಗ್ ತರ ನಮ್ ಲೈಫ್ಗೆ. ಯಾರು ನಿಮ್ಗೆ ಹೇಳ್ತಾರೋ, ಇಂಟ್ರೊಡ್ಯೂಸ್ ಮಾಡ್ತಾರೋ, ಪಾಪ ದೇ ಆರ್ ಆಕ್ಚುಲಿ ಮೀನಿಂಗ್ ವೆಲ್ ಫಾರ್ ಯು. ಸೊ ಅದು ನಿಮ್ಗೆ ಬರ್ಬೇಕಂದ್ರೆ ಬಂದೇ ಬರುತ್ತೆ. ಸೊ ಪ್ಲೀಸ್ ಯೂಸ್ ಇಟ್. ಚೆನ್ನಾಗಿ ಹೆಲ್ಪ್ ಆಗ್ಲಿ ಎಲ್ರಿಗೂ. ಅಂಡ್ ಡೈಲಿ ಯೂಸ್ ಮಾಡಿ, ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸೊ ದಟ್ಸ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಹೀಲಿ. ನಂಗೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ.